ಮೆಚ್ಚಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಇಂದಿನ ಸಂಚಿಕೆಯಲ್ಲಿ ಇರುವುದು ಶರಣಸತಿ ಲಿಂಗಪತಿ ಭಾವದಲ್ಲಿಯೇ ಅನುಭವ ತೀವ್ರತೆಯ ಸಂಗಮವೆನಿಸಿದ ಅಕ್ಕನ ವಚನ. ವಚನದ ವಾಚನವನ್ನು ಆರಂಭದಲ್ಲಿ ಕೇಳಿ. ಪುರುಷನ ಮುಂದೆ ಮಾಯೆಯು ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿಹುದು. ಸ್ತ್ರೀಯ ಮುಂದೆ ಪುರುಷನೆಂಬ ಮಾಯೆ ಅಭಿಮಾನವಾಗಿ ಕಾಡಿಹುದು. ಲೋಕವೆಂಬ ಮಾಯೆಗೆ ಶಿವಚರಣರ ಚರಿತೆ ಮರುಳಾಗಿ ಕಾಡಿಹುದು. ಚನ್ನ ಮಲ್ಲಿಕಾರ್ಜುನನೊಲಿದ ಶರಣಂಗೆ ಮಾಯೆಯೂ ಇಲ್ಲ, ಮರೆಯೂ ಇಲ್ಲ, ಅಭಿಮಾನವೂ ಇಲ್ಲ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬೆಂಬತ್ತುವುದು ಮಾಯೆ. ಮಾಯೆಯ ಬಗ್ಗೆ ಅಕ್ಕನಿಗೆ ಆಶ್ಚರ್ಯವಾಗಿರಬೇಕು. ಪುರುಷನ ಮುಂದೆ ಮಾಯೆಯು ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು. ಬಿಡದಿದ್ದರೂ ಯೋಗಿಗೆ ಯೋಗಿಣಿಯಾಗಿ, ಸವಣಂಗೆ ಸವಣಿಯಾಗಿ, ಯತಿಗೆ ಪರಾಕಿಯಾಗಿ ಕಾಡಿತ್ತು ಮಾಯೆ. 12ನೇ ಶತಮಾನದವರೆಗೂ ಸಾಹಿತ್ಯ ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರೆಲ್ಲ ಗಂಡಸರೇ ಆಗಿದ್ದರು. ಹೆಣ್ಣು ಹೊನ್ನು ಮಣ್ಣು ಎಲ್ಲ ಮಾಯೆ ಎಂದರು. ಇವೆಲ್ಲ ಪುರುಷನ ಆಸ್ತಿ ಎಂದರು. ಹೆಣ್ಣಿಗೆ ಒಂದು ಅಸ್ತಿತ್ವ, ಮನಸ್ಸು, ಸ್ವತಂತ್ರ ಇದೆ ಎಂಬುದನ್ನು ಯಾರೂ ಆಲೋಚಿಸಲೇ ಇಲ್ಲ. ಇದನ್ನೆಲ್ಲ ಧಿಕ್ಕರಿಸಿ ಪುರುಷನಂತೆ ತನಗೂ ಚಿಂತನೆ ಇದೆ ಎಂದು ತೋರಿಸಿಕೊಟ್ಟು ಪುರುಷನ ಕಪಿಮುಷ್ಟಿಯಿಂದ ಹೊರಬಂದ ಸ್ತ್ರೀ ಎಂದರೆ ಅಕ್ಕ ಮಹಾದೇವಿ. ಗಂಡು ಹೆಣ್ಣಿಗೆ ಮಾಯೆ ಎಂದು ಕರೆದರೆ ಹೆಣ್ಣಿಗೆ ಗಂಡು ಕೂಡ ಮಾಯೆ ಎಂದು ಮೊದಲ ಸಲಕ್ಕೆ ಅಕ್ಕ ನಿರೂಪಿಸಿದಳು. ಸ್ತ್ರೀಯ ಮುಂದೆ ಪುರುಷನೆಂಬ ಮಾಯೆ ಅಭಿಮಾನವಾಗಿ ಕಾಡಿತ್ತು ನೋಡ. ಪುರುಷ ಕಟ್ಟಿದ ಬಂಧನದಲ್ಲಿ ಬಂದಿಯಾಗಿದ್ದ ಮಹಿಳೆಗೆ ಮಾತನಾಡುವ ಧ್ವನಿ ಕೂಡ ಇರಲಿಲ್ಲ. ತನ್ನ ಧ್ವನಿಯಿಂದಲೇ ಪುರುಷನ ಮಾಯೆಯ ಕೋಟೆ ಒಡೆದು ಹೊರಬಂದ ಮಹಿಳೆ ಎಂದರೆ ಅಕ್ಕ ಮಹಾದೇವಿ. ಲೋಕವೆಂಬ ಮಾಯೆಗೆ ಶಿವಶರಣರ ಚರಿತೆ ಮರುಳಾಗಿ ಕಾಣುವುದು. ಸಾಮಾನ್ಯ ಮಹಿಳೆಗೆ ವಸ್ತ್ರ, ಆಭರಣ, ಅರಮನೆ, ರಾಜನಾದ ಗಂಡ ಇವೆಲ್ಲವೂ ಅಭಿಮಾನವಾಗಿ ಮಾಯೆಯಾಗಿ ಕಾಡಿದರೆ ಅಕ್ಕ ಮಹಾದೇವಿ ಇದು ಎಲ್ಲವನ್ನು ತೊರೆದು ಹೊರಬಂದದ್ದು ಲೋಕಕ್ಕೆ ವಿಚಿತ್ರವಾಗಿ ತೋರಿತು. ದಿಗಂಬರವನ್ನೇ ದಿವ್ಯಾಂಬರವನ್ನಾಗಿ ಮಾಡಿ ವೈರಾಗ್ಯ ತೋರಿದ ವಿರಾಗಿಣಿ ಅಕ್ಕ ಈ ಲೋಕಕ್ಕೆ ವಿಚಿತ್ರವಾಗಿ ಕಂಡಿರಬೇಕು. ಚನ್ನ ಮಲ್ಲಿಕಾರ್ಜುನನೊಲಿದರೆ ಶರಣ ಶರಣೆಯರಿಗೆ ಯಾವ ಮಾಯೆಯೂ ಇಲ್ಲ, ಮರೆಯೂ ಇಲ್ಲ, ಅಭಿಮಾನವೂ ಇಲ್ಲ. ಎಂತಹ ಅಮೋಘ ಸತ್ಯವನ್ನು ಕಂಡುಕೊಂಡಿದ್ದಾಳೆ ಅಕ್ಕ. ಸಾಮಾಜಿಕ ಅಸಮಾನತೆಯನ್ನು ಪ್ರಶ್ನಿಸಿದ್ದಾಳೆ ಇಲ್ಲಿ. ಪ್ರಸ್ತುತ ವಚನದಲ್ಲಿ ಶಿವಶರಣೆ ತನ್ನ ಅನುಭವಗಳನ್ನು ಆಧ್ಯಾತ್ಮಿಕ ನೆಲೆಗಟ್ಟಿನ ಸ್ತರದಿಂದ ಸಹಜಗೊಳಿಸಿರುವುದು ಮುಖ್ಯವಾಗಿದೆ. ಪುರುಷರಿಗೆ ಹೆಗಲೆಣೆಯಾಗಿ ಅನುಭವದ ಹಂತವನ್ನು ಕಲಾತ್ಮಕವಾಗಿ ನಿರ್ವಹಿಸುವ ಪರಿ ಭಾವಪೂರ್ಣವಾಗಿದೆ. ಆತ್ಮೋದ್ಧಾರದ ಹಂಬಲ, ಅದ್ವೈತ ಭಾವದಿಂದ ಕೂಡಿದ ವಚನ ಇದಾಗಿದೆ.